30ರಿಂದ 35 ಸಾವಿರ ಖರ್ಚಿದೆ. 30ರಿಂದ 35 ಸಾವಿರ ಒಂದು ಎಕರೆಗೆ ತಿಂಡಿ ಔಷಧಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ವೀರಭದ್ರ ಅಂತ. ಸರ್ ಯಾವೂರವರು? ಸಿಹಳ್ಳಿ, ಬನ್ನೂರು ಹೋಬಳಿ, ಮೈಸೂರು ಜಿಲ್ಲೆ. ಓಕೆ ಸರ್, ಈಗ ನಿಮ್ಮ ಒಂದು ಚೆಂಡು ಹೂವಿನ ತೋಟ ನೋಡ್ತಾ ಇದೆ. ಹೌದು. ಸೊ ಎಲ್ಲ ವಿವಿಧವಾದಂಥ ಬಣ್ಣದ ಹೂಗಳನ್ನ ಬೆಳೆದಿದ್ದೀರಾ. ಹಳದಿ, ಕೆಂಪು. ಹಾಂ, ನೋಡೋಕ್ಕೆ ಕಲರ್ಫುಲ್ಲಾಗಿ ಕಾಣಿಸ್ಬೋದು, ಆದರೆ ಅದರಿಂದ ಸಖತ್ತು ಶ್ರಮ ಇರುತ್ತೆ. ಒಂದು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ಸಸಿ ನರ್ಸರಿಯಿಂದ ತರ್ತೀವಿ, ನೆಡ್ತೀವಿ. ವ್ಯವಸಾಯ ಮಾಡೋದಕ್ಕೆ ಒಂದು ಎಕರೆಗೆ ಒಂದು 20ರಿಂದ 25 ಸಾವಿರ ಖರ್ಚಾಯ್ತದೆ. ಹಾಂ, 20ರಿಂದ 25 ಸಾವಿರ. ಒಂದು ಎಕರೆಗೆ 30ರಿಂದ 35 ಸಾವಿರ ಖರ್ಚಾಯ್ತದೆ. 30ರಿಂದ 35 ಸಾವಿರ ಒಂದು ಎಕರೆಗೆ ತಿಂಡಿ ಔಷಧಿ. ಆಮೇಲೆ ಬಂದಾಗ ಉಪಯೋಗಿಸ್ಬೇಕು. ಈಗ ನರ್ಸರಿಯಲ್ಲಿ ಎಷ್ಟಕ್ಕೆ ತಗೋತಾರೆ ಸರ್? ಈಗ ಒಂದು ಪೈರು 2 ರೂಪಾಯಿ ಬೀಳುತ್ತೆ. ಒಂದು ಪೈರು 2 ರೂಪಾಯಿ. ಒಂದು ಎಕರೆಗೆ ಎಷ್ಟು? ಒಂದು ಎಕರೆಗೆ 8 ಸಾವಿರ ಬೇಕು. 8 ಸಾವಿರ ಬೇಕು. ಈಗ 8 ಸಾವಿರ ಅಂತಂದರೆ 16 ಸಾವಿರ ರೂಪಾಯಿ ನಿಮಗೆ ಪೈರಿಗೆ. 16 ಸಾವಿರ ರೂಪಾಯಿ ಪೈರಿಗೆ ಬೇಕು. ಈಗ ಅದು ಬಿಟ್ಟರೆ ಟ್ರಾನ್ಸ್ಪೋರ್ಟ್ಗೆ ಅಂತ ಏನು ಚಾರ್ಜಸ್ ಇರಲ್ವಾ? ಅದೇನು ಒಂದು ಮಿನಿಮಮ್ ಒಂದು ಅಕ್ಕಪಕ್ಕದಲ್ಲಿ ಇರ್ತಾವಲ್ವಾ, ಒಂದು 500 ರೂಪಾಯಿ ಎಕ್ಸ್ಟ್ರಾ ಖರ್ಚಿರುತ್ತೆ. 500 ರೂಪಾಯಿ ಎಕ್ಸ್ಟ್ರಾ ಖರ್ಚಾಗುತ್ತೆ. ಈಗ ನೀವು ಸಸಿ ಎಲ್ಲ ತೊಗೊಂಡು ಬಂದ್ಬಿಟ್ಟು ನೀವು ನಾಟಿ ಮಾಡ್ತೀರಾ. ನಾಟಿ ಮಾಡಾದ್ಮೇಲೆ ಎಷ್ಟು ತಿಂಗಳಿಗೆ ಇದು? 1.5 ತಿಂಗಳಿಗೆ, ಒಂದು 25ರಿಂದ ಒಂದು ತಿಂಗಳು ಹೂ ಬಿಡ್ತದೆ. ಹೂ ಬಿಡುತ್ತೆ. ಸರ್, ಈಗ ಇದು ಯಾವ ತಳಿ ಅಂತ ಹೇಳ್ತೀರಾ? ಆರಾಧ್ಯ ಅಂದ್ಬಿಟ್ಟು. ಆರಾಧ್ಯ ಅಂತ ಅಂದ್ಬಿಟ್ಟು. ಇದು ಎಷ್ಟು ಇದು ಟನ್ ಬರುತ್ತೆ? ಇದು ಒಂದು ಚೆನ್ನಾಗಿ ನೋಡ್ಕೊಂಡು, ಚೆನ್ನಾಗಿ ವ್ಯವಸಾಯ ಮಾಡ್ಕೊಂಡು, ಔಷಧಿ ಹೊಡ್ಕೊಂಡು ಮಾಡಿದ್ರೆ ಮಿನಿಮಮ್ ಅಂದ್ರೆ ಒಂದು 20 ಗುಂಟೆಗೆ 8 ಟನ್ ಹೂ ಕುಯ್ಬೋದು. 8 ಟನ್. ಈಗ ನಿಮಗೆ ಮಾರ್ಕೆಟ್ ಇರುತ್ತೆ ಸರ್ ಯಾವಾಗಲೂ? ಮಾರ್ಕೆಟ್ ಇರುತ್ತೆ ಯಾವಾಗಲೂ. ಮೈಸೂರಿಗೆ ಹಾಕ್ತಿವಿ, ಇಲ್ಲ ಬೆಂಗಳೂರಿಗೆ ಹಾಕ್ತಿವಿ. ಓಕೆ. ಅದರಲ್ಲಿ ಅಂದ್ರೆ ರೈಟ್ ವೇರಿಯೇಷನ್ ಇರುತ್ತೆ ಅಷ್ಟೇ. ಅಂದ್ರೆ ಈಗ ನಿಮ್ಗೆ ಯಾವ ಸೀಸನ್ ಅಲ್ಲಿ ನೀವು ಒಂದು ಲಾಭ ಕಾಣಬಹುದು ನಿಮ್ ಪ್ರಕಾರ? ಸೀಸನ್ ಹೇಳಿಕ್ಕಾಗಲ್ಲ ಇದನ್ನ. ಈ ಟೈಮಲ್ಲಿ ರೇಟ್ ಆಗ್ತಿತ್ತು ಮೊದಲು. ಈ ಟೈಮಲ್ಲಿ ಆಗ್ತಿತ್ತು. ನೀವು ಟೈಮ್ ನೋಡ್ಕೊಂಡು ಬೆಳೆ ಬೆಳೆಯುವಂತದ್ದ? ಹೌದು, ಟೈಮ್ ನೋಡ್ಕೊಂಡು ಬೆಳೆಯುವಂತದ್ದು ಚೆನ್ಮಲ್ಗೆ ಇದು. ಹೌದಾ? ಎಲ್ಲ ಟೈಮಲ್ಲೂ ಆಗಲ್ಲ. ಎಲ್ಲ ಟೈಮಲ್ಲೂ ಆಗಲ್ಲ. ಮಳೆಗಾಲದಲ್ಲಿ ಯಾರು ಹೂ ತಗೊಳಲ್ಲ ಇಲ್ಲ. ಯಾಕೆಂದ್ರೆ ಮಳೆ ಬೀಳ್ತವ್ರು ತ್ಯಾವ ಆಯ್ತದ ಹೂವು. ತ್ಯಾವ ಆದಾಗ ಡ್ಯಾಮೇಜ್ ಆಯ್ತು ತಗೊಳಲ್ಲ. ಇದು ಈಗ ಈ ವೆರೈಟಿನ ಏಂತಕ್ಕೆ ನೀವು ಬೆಳಿತಾ ಇದ್ದೀರಾ ಸರ್? ನೀವು ಈ ವೆರೈಟಿನ ಇದು ಫಂಕ್ಷನ್ಗಳಿಗೆ ಜಾಸ್ತಿ ಉಪಯೋಗಿಸ್ತಾರೆ. ಅಂದ್ರೆ ಈ ಫಂಕ್ಷನ್ ಗಳಿಗೆ ಇದು ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡ್ತಾರೆ. ಡೆಕೋರೇಷನ್ ಪರ್ಪಸ್ ಗೆ. ಅದ್ ಬಿಟ್ರೆ ಮೆಡಿಸಿನ್ ಪರ್ಪಸ್ ಗೆ ಯೂಸ್ ಮಾಡ್ತಾರೆ ಅಂತ. ಮೆಡಿಸಿನ್ ಏನು ಆಗಲ್ಲ ಸರ್ ಇದು. ಮೆಡಿಸಿನ್ ಏನು ಆಗಲ್ಲ. ಹೆಂಗ್ ಹೋಗಲ್ಲ ಅಂದ್ರೆ ಫ್ಯಾಕ್ಟ್ರಿಗೆ ಹೋಗ್ತದೆ, ಬಣ್ಣಕ್ಕೆ ಅಂದ್ಬಿಟ್ಟು ತಮಿಳ್ನಾಡವ್ರು ತಗೊಳ್ತಾರೆ. ಓಕೆ. ಅಷ್ಟು ಅದು ಟೈಮಿಂಗ್ಸ್ ಅವ್ರುವೆ. ಹೌದಾ? ಅದನ್ನು ಟೈಮಿಂಗ್ಸ್. ಕಲರ್ ಅಂದ್ರೆ ಈಗ ನ್ಯಾಚುರಲ್ ಕಲರ್ ಡೈ ಅಂತ ಅಂದ್ಬಿಟ್ಟು ಅದಕ್ಕೆ ಅದಕ್ಕೂ ಟೈಮಿಂಗ್ಸ್ ಅವ್ರಿಗೆ. ಈಗ ನಿಮ್ಗೆ ಅವ್ರಿಗೆ ನ್ಯಾಚುರಲ್ ಕಲರ್ ಮಾಡೋರ್ಗೆ ಕೊಟ್ರೆ ಲಾಭ ಬರುತ್ತಾ, ಇಲ್ಲ ಡೆಕೋರೇಷನ್ ಪರ್ಪಸ್ ಕೊಟ್ರೆ ಲಾಭ ಬರೋದು? ಅವ್ರು ಮಿನಿಮಮ್ 10 ರೂಪಾಯಿ ಫಿಕ್ಸ್ ಮಾಡಿರ್ತಾರೆ ಅಷ್ಟೇ. 10 ರೂಪಾಯಿ ಕೆಜಿಗೆ? 10 ರೂಪಾಯಿ. ಈಗ ಸೀಸನ್ ಅಂತಂದ್ರೆ ಈಗ ಆಯುಧ ಪೂಜೆ ಆ ತರದಲ್ಲಿ ಟೈಮಲ್ಲಿ 70 ರೂಪಾಯಿ 80 ರೂಪಾಯಿ ಹೋಯ್ತದೆ. 70 ರೂಪಾಯಿ 80. ನಿಮ್ಮ ಹತ್ರ 100 ರೂಪಾಯಿನೂ ಹೋಯ್ತದೆ. ನಮ್ಮ ಹತ್ರನೂ ಮಾರಿವಿ. ನೀವೇ 100 ರೂಪಾಯಿ ಮಾರಿದ್ವಿ. ಈಗ 10 ರೂಪಾಯಿ ಮಾಡ್ತಾ ಇದ್ದೀವಿ. ಈಗ 10 ರೂಪಾಯಿ ಮಾಡ್ತಾ ಇದ್ದೀವಿ. 10 ರೂಪಾಯಿ ಮಾರಿದ್ರೆ ನಿಮ್ಗೆ ಏನು ಲಾಸ್ ಆಗುತ್ತೆ? ಇಲ್ಲ ಏನೋ ಒಂದು ಲಾಸ್ ಆಗುತ್ತೆ. 10 ರೂಪಾಯಿ ಮಾಡೋದು ಲಾಸ್. ಮ್ಯಾನೇಜಬಲ್. ಲೇಬರ್ಸ್, ಔಷಧಿ, ತಿಂಡಿ ಎಲ್ಲ ಕಳಿಬೇಕಲ್ಲ. ಈಗ ನಾನು ನೋಡ್ತಾ ಇದ್ದೀನಿ ಇಷ್ಟೆಲ್ಲ ಲೇಬರ್ಸ್ಗಳು ಇಟ್ಕೊಂಡಿದ್ದಾರೆ. ಇವ್ರಿಗೆಲ್ಲ ಪರ್ ಡೇ ಏನ್ ಕೊಡ್ತೀರಾ ಸರ್ ನೀವು? ಈಗ ಅದು ಒಂದು ದಿನಕ್ಕೆ ಸರ್, ಇದು ಒಂದು ಟೈಮಿಂಗ್ಸ್ ಇವ್ರಿಗೆ. ಬೆಳಿಗ್ಗೆ 7 ಗಂಟೆ ಬರ್ತಾರೆ, ಮಧ್ಯಾಹ್ನ 1 ಗಂಟೆ ಕೆಲಸ ಮಾಡ್ತಾರೆ. ಓಕೆ. 300 ರೂಪಾಯಿ ಕೊಡ್ತೀವಿ ಸರ್. 300 ರೂಪಾಯಿ ಕೊಡ್ತೀರಾ? ಅದ್ ಬಿಟ್ರೆ ಕಾಫಿ ಟೀ ಊಟ ಅಂತಿಲ್ಲ? ಕಾಫಿ ಟೀ ಅಷ್ಟೇ. ಊಟ ಏನು ಅವ್ರೇ ತರ್ತಾರೆ. ಊಟ ಎಲ್ಲ ಅವರೇ ತರ್ತಾರೆ. ಈಗ ಇವ್ರಿಗೂ ಒಂದು 300 ರೂಪಾಯಿ ಕೂಲಿ ಕೊಡ್ಬೇಕು. ಸೊ ಕೂಲಿ ಕೊಟ್ಟು ಎಲ್ಲ ಇದ್ ಮಾಡಿದ್ರೆ ನಿಮ್ಗೆ 10 ರೂಪಾಯಿಗೆ ಏನು ಸಿಗಲ್ಲ. ಇನ್ನು ಆಟೋ ಬಾಡಿಗೆ ಅವೆಲ್ಲ ಕಳಿಬೇಕಲ್ಲ ನಾವು. ಅದರಿಂದ ಆಟೋ ಅಂದ್ರೆ ಈಗ ನೀವು ಟ್ರಾನ್ಸ್ಪೋರ್ಟ್ ಈಗ ಬೆಂಗಳೂರು ಮಾಡ್ಬೇಕು. ಟ್ರಾನ್ಸ್ಫರ್ ಒಂದು ಮೂಟೆಗೆ 100 ರೂಪಾಯಿ ಬೀಳುತ್ತೆ. ಒಂದು ಮೂಟೆಗೆ ನಿಮಗೆ ಟ್ರಾನ್ಸ್ಪೋರ್ಟ್ 100 ರೂಪಾಯಿ ಬೀಳುತ್ತೆ. ಈಗ ಅದ್ ಬಿಟ್ರೆ ಈಗ ನೀವು ಚೆಂಡು ಹೂವು ಬಿಟ್ರೆ ಬೇರೆ ಇನ್ನ ಯಾವ ಹೂಗಳನ್ನ ಬೆಳಿತೀರಾ ಸರ್ ನೀವು? ಸರ್ ಇದೇ ಜಾಸ್ತಿ ನಮ್ಮ ಸೈಡ್. ಇದೇ ಜಾಸ್ತಿ ಅಂದ್ರೆ ನಿಮ್ಮ ಸಿಹಳ್ಳಿ, ಬನ್ನೂರು ಪಕ್ಕ ಎಲ್ಲ ಜಾಸ್ತಿ ಇದೆ. ಇದೇ ಜಾಸ್ತಿ. ಎಲ್ಲ ಅಪರೂಪಕ್ಕೊಬ್ಬರು ಹಳದಿ ಇದು ಏನು ಸೇವಂತಿಗೆ ಬೆಳಿತಾರೆ. ಸೇವಂತಿಗೆ ಮತ್ತೆ ಗುಲಾಬಿ, ಸಣ್ಣ ಗುಲಾಬಿ. ಅಲ್ಲ, ಈಗ ನಿಮ್ಗೆ ಇದು ಬೆಳೆದ್ರೆ ನಿಮ್ಗೆ ಕೀಟ ಬಾಧೆ ಆ ತರದೆಲ್ಲ ಏನಾದ್ರು ಜಾಸ್ತಿ ಬರುತ್ತಾ ಏನು? ಅದಕ್ಕೆ ಚೆಂಡ್ಮಲ್ಗೆನ? ಚೆಂಡು ಮಲ್ಲಿಗೆಗೆ ಕೀಟ ಬಾಧೆ ಅಂದ್ರೆ ಅಲ್ಲೆಲ್ಲ ಔಷಧಿ ಹೊಡ್ಕರೆ ಏನು ಬರಲ್ಲ. ಇದು ಅದೇನು ರೋಗ ಜಾಸ್ತಿ ಬರಲ್ಲ. ಜಾಸ್ತಿ ಏನು ಬರಲ್ಲ. ಈಗ ಇದನ್ನ ಮೆಡಿಸಿನ್ ಪರ್ಪಸ್ಗೂ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಂದ್ರೆ ಈಗ ಇದಕ್ಕೆ ಜಾಸ್ತಿ ಕೀಟ ಬಾಧೆ ಇರಲ್ಲ ಅಂತ ನನಗೆ ಯಾರೋ ಒಬ್ರು ಹೇಳಿದ್ರು. ಕೀಟ ಬಾಧೆ ಜಾಸ್ತಿ ಬರಲ್ಲ ಅಂದ್ರೆ ಮಳೆಗಾಲ ಜಾಸ್ತಿ ಆದಾಗ ರೋಗ ಬೀಳ್ತದೆ. ಅಂದ್ರೆ ಏನು ಇದ್ರ ಮೇಲೆ ಹೂ ಮೇಲೆ ನೀರ್ ಬಿದ್ರೆ ಜಾಸ್ತಿ ಏಟಾಯ್ತದೆ. ಇದು ಇದಕ್ಕೆ ಏನ್ ಜಾಸ್ತಿ ನೀರಾವರಿ ಏನೋ ಇರ್ಬೇಕಾ, ಇಲ್ಲ ಅಂತಂದ್ರೆ? ನೀರಾವರಿ ಜಾಸ್ತಿ ಇರ್ಬೇಕು. ಸ್ವಲ್ಪ ಶೀತ ಇದ್ರೆ ಗಿಡ ಚೆನ್ನಾಗಿ ಬರೋದು. ಶೀತ ಇದ್ರೆ ಅಂದ್ರೆ ಈಗ ನೀವು ಈಗ ಇಲ್ಲಿ ನಾನು ನೋಡ್ತಾ ಇದ್ದೆ 1-2 ಕಲರ್ ಏನು ಹಳದಿ ಮತ್ತೆ ಕೆಂಪು ಮಿಕ್ಸ್ ಆಗೈತೆ ಪೈರು. ಈಗ ಯಾವ ಕಲರ್ಗೆ ಜಾಸ್ತಿ ರೇಟ್? ಇದೇ ಕಲರ್ ಜಾಸ್ತಿ ರೇಟ್. ಅಂದ್ರೆ ಈಗ ಏನು ಸ್ವಲ್ಪ ಈ ಕೇಸರಿ ಕೆಂಪು. ಇದು ಕೆಂಪು ಅಂತೀರಾ ನೀವು?
ಅದ್ರ ಒಂದ್ ಸ್ವಲ್ಪ ಕೇಸರಿ ಕಲರ್ ಸ್ವಲ್ಪ light, ಕಲರ್ ಡಾರ್ಕ್ ಒಂದ್ ಸ್ವಲ್ಪ ಕಮ್ಮಿ. ಸೊ ಇದಕ್ಕೆ ಬಂದ್ಬಿಟ್ಟು ರೇಟ್ ಜಾಸ್ತಿ ಇದೆ. ಹಾ. ಇನ್ನೊಂದು ತೀರಾ ಹಳದಿ ಇರೋದಕ್ಕೆ ರೇಟ್ ಕಡಿಮೆ ಇದೆಯಾ? ಇಲ್ಲ, ಅದು ಒಂದ್ ಸ್ವಲ್ಪ ವೇರಿಯೇಷನ್ ಹೋಯ್ತಾ ಇರ್ತದೆ ಅದು. ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ. ಈಗ ಹಾ. 10 ರೂಪಾಯಿ ಇದ್ರೆ ಅದು 9 ರೂಪಾಯಿ ಆ ಥರ ಒಂದ್ 2 ರೂಪಾಯಿ 5 ರೂಪಾಯಿ ಹೆಚ್ಚು ಕಮ್ಮಿ. 2 ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ. ಹ್ಮ್. ನಿಮ್ ಪ್ರಕಾರ ಚೆಂಡು ಹೂವು ಬೆಳಿಬೋದು ಒಂದು ಇದರಲ್ಲಿ ಬೆಳ್ಕೊಂಡು? ಬೆಳಿಬೋದು. ಈಗ ಒಂದು ವರ್ಷದಲ್ಲಿ ಈಗ ನೀವು ಜಾಸ್ತಿ ಯಾವ ಸೀಸನ್ ಅಲ್ಲಿ ಜಾಸ್ತಿ ಬೆಳಿತೀರಾ? ಅದೇ ಈಗ ನಾವು ಫೆಬ್ರವರಿಲಿ ನಾಟಿ ಮಾಡ್ತೀವಿ ಜಾಸ್ತಿ. ಹಾ. ನೆಕ್ಸ್ಟ್ ಇದು ದೀಪಾವಳಿ. ಈಗ ಆಯ್ತು ಪೂಜೆ ಹಿಂದೆ ಕವರ್ ಆಗ್ಬೇಕು. ಈಗ ಫೆಬ್ರವರಿಗೆ ನಾಟಿ ಮಾಡಿದ್ರೆ ಎಷ್ಟು ತಿಂಗಳು ನೀವು ಕುಯ್ಕೋಬಹುದು ಸರ್ ಇದು? ನಾವು 5 ರಿಂದ 6 ತಿಂಗಳ ಗಂಟೆ ಇರುತ್ತೆ ಇದು ಗಿಡ. 5 ರಿಂದ 6 ತಿಂಗಳ ತನಕ ಇರುತ್ತೆ. ಫೆಬ್ರವರಿ ಅಂತಂದ್ರೆ ಆಲ್ಮೋಸ್ಟ್ ಒಂದು 4 ತಿಂಗಳು ಗಿಡ ಇರುತ್ತದೆ. 4 ತಿಂಗಳು ಗಿಡ ಇರುತ್ತೆ. ಅಲ್ಲಿವರೆಗೂ ನೀವು ಇಳುವರಿ ಪಡ್ಕೋಬಹುದು. ಹಾ. ಅಂದ್ರೆ ಎವ್ರಿ ಮಂತ್ ನೀವು ಇದು ಯಾವ ತರ ನೀವು ಕುಯ್ಲ್ ಮಾಡ್ತೀರಾ? ಅಂದ್ರೆ ಡೈಲಿ ಕುಯ್ಕೋತೀರಾ ಇಲ್ಲ? ಇಲ್ಲ, ಡೈಲಿ ಇಲ್ಲ. ಇದು ಒಂದು 6 ದಿನ 7 ದಿನ ಹಾ. ಆ ತರ ಕುಯ್ತೀವಿ. 6 ದಿನ 7 ದಿನ ಆ ತರ ಕುಯ್ಕೊಂಡು ನೀವು ಇದು ಮಾಡ್ತಾ ಇದ್ದೀರಾ. ಹ್ಮ್. ಒಟ್ನಲ್ಲಿ ಇದು ಮಾಡ್ಬೋದು. ಮಾಡ್ಬೋದು ಸರ್, ಏನ್ ತೊಂದ್ರೆ ಇಲ್ಲ. ವರ್ಷಕ್ಕೆ 2 ಬೆಳೆ 2 ಬೆಳೆ ತೆಗಿತೀರಾ. ಈಗ ಕಬ್ಬಿನ ಮಧ್ಯದಲ್ಲೂ ಇಂಟರ್ ಕ್ರಾಪ್ ಆಗಿ ಚೆಂಡು ಹೂವನ್ನು ಹಾಕ್ತಾರಲ್ವಾ ಸರ್? ಅಂದ್ರೆ ಕಬ್ಬು ನಾಟಿ ಮಾಡುವಾಗ ಮಾತ್ರ ಹಾಕಬಹುದು ಸರ್. ಅದ ನಾಟಿ ಕಬ್ಬು ಬೆಳೆದಾದ್ಮೇಲೆ ಕಬ್ಬು ಬೆಳೆದಾದ್ಮೇಲೆ ಆಗಲ್ಲ. ಬಟ್ ಈಗ ಇಲ್ಲಿ ಬಂದ್ಬಿಟ್ಟು ಇದು ಕಂಪ್ಲೀಟ್ ಆಗಿ ನೀವು ಚೆಂಡು ಹೂವನ್ನ ಸಪರೇಟ್ ಚೆಂಡು ಇದು ಇದು ಮಾಡ್ತಾ ಇದ್ದೀರಾ. ಇದು ಬಂದ್ಬಿಟ್ಟು ತಳಿ ಬಂದ್ಬಿಟ್ಟು ಆರಾಧ್ಯ ಅಂತ. ಆರಾಧ್ಯ ತಳಿ. ವರ್ಷಕ್ಕೆ 2 ಬೆಳೆ 2 ಬ್ಯಾಚ್ ನೀವು ಬೆಳ್ಕೋಬಹುದು. ಫೆಬ್ರವರಿ ಮತ್ತೆ ಆಗಸ್ಟ್. ಓಕೆ. ನೀರು ಬಂದ್ಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ. ಇನ್ನು ರೋಗ ಬಾಧೆ ಅಷ್ಟೇ ಕಡಿಮೆ ಅಷ್ಟೇನಿಲ್ಲ. ಕಂಪೇರ್ ಮಾಡಿದ್ರೆ ಬೇರೆ ಹೂಗಳಿಗೆ ಇದೊಂದು ಬೇರೆ ಆರಂಭಕ್ಕೆ ಕಂಪೇರ್ ಮಾಡಿದ್ರೆ ಇದೇ ಪರವಾಗಿಲ್ಲ. ಮಿನಿಮಮ್ ಒಂದು 20-25 ಹೋದ್ರು ಲಾಸ್ ಆಗಲ್ಲ. ಮಿನಿಮಮ್ ರೇಟು. ಒಂದಿನ 40 ರೂಪಾಯಿ ಕೊಟ್ಟಾಯ್ತಲ್ಲ ಅವಾಗ ಅಲ್ಲಿ ಮ್ಯಾನೇಜ್ ಆಯ್ತದೆ. ಅಂದ್ರೆ ಈಗ ನೀವು ಸದ್ಯಕ್ಕೆ ಬೆಂಗಳೂರು ಮತ್ತೆ ಮೈಸೂರು ಮಾರ್ಕೆಟ್ ಆಗ್ತದೆ. ನಾವು ಮೈಸೂರಿಗೆ ಬಂದಿಲ್ಲೇ ತಗೊಂಡಿದ್ರು. ಅಂದ್ರೆ ಈಗ ಬೇಡ ಅಂದ್ಬಿಟ್ರು. ಮೈಸೂರಿಗೆ ಈಗ ಬೆಂಗಳೂರಿಗೆ ಆಗ್ತಾ ಇದ್ರ. ಓಕೆ ಸರ್, ಒಳ್ಳೇದಾಗ್ಲಿ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? 9741683356. ಓಕೆ, ಥ್ಯಾಂಕ್ ಯು.